ಇವತ್ತು ಅಕ್ಕಗೆ ಅರಿಶಿನ ಹೊಡೆಯುವ ಶಾಸ್ತ್ರ ಆಗಿರುತ್ತೆ ಮದುವೆಗೆ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಬೆಳಗ್ಗೆ ಎದ್ದೊಳಷ್ಟೊತ್ತಿಗೆ ನಮ್ಮ ಆಂಟಿ ಅಂಕಲ್ಲು ಊರಿಗೆ ಹೋಗೋಣ ಅಂತ ರೆಡಿ ಆಗಿದ್ರು. ಸೊ ಅವ್ರಿಗೋಸ್ಕರನೇ ಅವ್ರ ಜೊತೆನೇ ನಾನು ರೆಡಿ ಆಗಿದ್ದೀನಿ, ಹೊರಟಿದ್ದಾಯಿತು. ಊರಿಗೆ ಹೋಗಿದ ತಕ್ಷಣವೇ ನಮ್ಮ ಅಕ್ಕ ಎಲ್ಲ ರೆಡಿ ಮಾಡೋಕ್ಕೆ ಅಲಂಕಾರಗಳೆಲ್ಲ ರೆಡಿ ಮಾಡಿಕೊಂಡ್ರು. ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇದು ಹೊಡ್ಕೋಬೇಕಾಗಿತ್ತು. ನಾನು ರೆಡಿ ಫ್ರೆಶಪ್ ಆಗಿ ಬರೋಷ್ಟೊತ್ತಿಗೆ ನಮ್ಮ ಅಕ್ಕ ಪೂಜೆ ಎಲ್ಲ ಕುಂಕುಮಗಳೆಲ್ಲ ಇಕ್ತಿದ್ರು. ಹೇಗೆಂದರೆ ಇದು ಡೆಕೋರೇಷನ್ ಥರ ಒಂದೊಂದು ವರ್ಷಕ್ಕೆ ಒಂದೊಂದು ಥರ ಚೇಂಜ್ ಆಗ್ತಿರುತ್ತಲ್ವ. ಈ ಥರ ಮಾಡಿದ್ರೆ ಆ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಕ್ಕವರು ಪ್ಲಾನ್ ಆಗಿ ಈ ಥರ ಮಾಡಿದರು. ಸೊ ಚೆನ್ನಾಗೇ ಇದೆ, ಹೇಳಬೇಕಾಗಿದ್ದರೆ ಚೆನ್ನಾಗೇ ಮಾಡಿದ್ದಾರೆ. ಅವರು ಕಷ್ಟಪಟ್ಟು ಮಾಡಿದ್ದಾರೆ. ಒಂದು ಲೈಕ್ ಬಂದ್ಬಿಡಲಿ, ಕಾಮೆಂಟ್ಸ್ ಬರಲಿ ಯಾವ ಥರ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದು. ಏಕೆಂದರೆ ನಿಮ್ಮ ಸಪೋರ್ಟ್ ನಿಜ ಬೇಕಾಗಿದೆ. ಇನ್ನು ಮುಂದೆ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಮಾಡ್ತೀನಿ. ಒಳ್ಳೆಯ ಕಂಟೆಂಟ್ನ ಕೊಡ್ತಾ ಇರ್ತೀನಿ. ಮತ್ತು ಅಕ್ಕವರು ಅದೆಲ್ಲ ರೆಡಿ ಮಾಡ್ಕೊಂಡಿದ್ದ ತಕ್ಷಣವೇ ಅರಿಶಿಣದ ಗೊಂಬಿರುತ್ತಲ್ಲ ಅದು ಕೌಂಟಿಂಗ್ ಹಾಕ್ಬೇಕಂತೆ. ಅಂದರೆ ಐದೇ ಏನೋ ಇದಾಗಬೇಕಂತೆ, ಹಾಕ್ತಿದ್ದಾರೆ. ಮತ್ತು ಇವರೇ ಅಕ್ಕ ಮದುವೆ ಹೆಣ್ಣಾಗಿರ್ತಾರೆ, ಜೊತೆಗೆ ನಿಮ್ಮ ಬ್ರದರ್ ಆಗಿರ್ತಾರೆ ಇವರು. ಅದನ್ನು ಕಂಪ್ಲೇಂಟ್ ಮಾಡ್ಕೊತಿದ್ದಾರೆ. ಇವನ್ನೆಲ್ಲ ಬಿಲ್ಡಪ್ ಕೊಡೋಕೆ ಬರ್ತಾನೆ ಅಷ್ಟೇ. ಮತ್ತು ಅಕ್ಕ ಅವರೆಲ್ಲ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಯಿತು. ಪೂಜೆ ಎಲ್ಲ ಮಾಡಿಬಿಟ್ಟು 5 ಜನ ಹೊಡಿಬೇಕು ಅಂತ ಅಂದ್ಕೊಂಡಿರೋದು. ಬಟ್ 5 ಜನಕ್ಕೆ 9 ಜನ ಆಗಿದ್ದೀವಿ. 9 ಜನನೂ ಸೇರಿ ಹೊಡಿಲೇಬೇಕಂತೆ. 9 ಜನನೂ ಪರವಾಗಿಲ್ಲ, ಸೇರಿಸಿ ಹೊಡಿಬೇಕು. ಅಕ್ಕ ಅದು ಫಸ್ಟ್ ಕಂಪ್ಲೀಟ್ ಆಗಲಿ, ಪೂಜೆ ಕಾರ್ಯಕ್ರಮಗಳು ನಿಜ ಚೆನ್ನಾಗಿ ನೆರವೇರಿಸಲಿ ಅಂತ ಹೇಳ್ತಾ ಮುಂದುವರಿಸ್ತೀವಿ. ಅಮ್ಮವರು ಮತ್ತು ಯಾವ ಥರ ಸಡಗರ ಸಂಭ್ರಮ ನಡೀತಿದೆಯೋ ನಿಜವಾಗ್ಲೂ ಗ್ರೇಟ್ಫುಲ್. ಅಕ್ಕವ್ರದ್ದು ಫಸ್ಟ್ ಮನೆ ಆಗಿರೋದು, ಫಸ್ಟ್ ರೀಸೆಂಟಲ್ಲೇ ಮನೆ ಕಟ್ಟಿರೋದು, ರೀಸೆಂಟಲ್ಲೇ ಮದುವೆ ಆಗ್ತಿರೋದು. ನಿಜ ಒಳ್ಳೆ ಶುಭ ಕಾರ್ಯ ಹೀಗೆ ನಡೀತಾ ಇರಲಿ ಅಂತ ಕೈ ಮುಗಿತಾ ಎಲ್ಲ ಪೂಜೆ ಕಾರ್ಯಕ್ರಮಗಳಿಗೆ ನಿಜ ಹೇಳಬೇಕಾಗಿದ್ರೆ ತುಂಬ 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 ಧನ್ಯವಾದಗಳು. ಎಲ್ಲ ಸಪೋರ್ಟ್ ಇದೆ ಮನೆ ಹತ್ರ. ಹಳ್ಳಿ ಕಡೆ ನಿಜವಾಗ್ಲೂ ಹೇಳಬೇಕಂದ್ರೆ ಬೆಂಗಳೂರು ಲೈಫ್ ಬೆಟರ್ ಅನಿಸುತ್ತೆ. ಹೇಳಬೇಕಾಗಿದ್ರೆ ಹಳ್ಳಿ ಜೀವನನೇ ಬೆಟರ್ ಅನಿಸುತ್ತೆ. ನಾನು ಕೂಡ ಪೂಜೆ ಮುಗಿಸ್ಕೊಂಡು ಬೇಗ ಏಕೆ ಎಲ್ಲರೂ ಮಾಡಬೇಕಾಗುತ್ತೆ, 9 ಜನನೂ ಮಾಡಬೇಕಾಗುತ್ತೆ. 9 ಜನನೂ ಮಾಡಿಕೊಂಡು ಪೂಜೆ ಅಲ್ಲ ಆರತಿ ತೆಗೆದುಬಿಟ್ಟು ಇದನ್ನು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕೆಂದರೆ ದೊಡ್ಡವರೇ ಹೊಡಿಬೇಕು ಅಂತ ಏನು ಶಾಸ್ತ್ರ ಇದೆಯಂತೆ. ದೊಡ್ಡವರೇ ಸ್ಟಾರ್ಟ್ ಮಾಡಲಿ, ನಾವು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಮಾಡಬೇಕಾಗಿರೋದು ಇವರೇ. ಮದುವೆ ಹೆಣ್ಣು ಫಸ್ಟ್ ಪೂಜೆ ಮಾಡಬೇಕಾಗಿದ್ದು ಅವರೇ ಅಂದ್ಕೊಂಡೆ, ಬಟ್ ಅವ್ರು ಮಾಡೋಂಗಿಲ್ಲಂತೆ. ಇವರು ನಮ್ಮ ತಮ್ಮ ಬ್ರದರ್ ಸ್ಮೈಲ್ ಕೊಡ್ತಿದ್ದಾನೆ. ಇವರು ಸಹ ಅಕ್ಕಪಕ್ಕವರು ಸಹ ಬಂದು ಪೂಜೆಗೆ ಭಾಗವಹಿಸಿದ್ರ. ತುಂಬ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ನಮ್ಮ ಹಳ್ಳಿ ಕಡೆ ಹೀಗೆ ಇರಬೇಕು, ಸಪೋರ್ಟ್ ಹೀಗೆ ಬೆಳೀತಿರ್ಲಿ ಅಂತ ಹೇಳ್ತಾ ನಮ್ಮ ರೈತರು ಅಕ್ಕ ಅವರೇ ಸ್ಟಾರ್ಟ್ ಮಾಡಲಿ ಫಸ್ಟ್. ಏಕೆಂದರೆ ದೊಡ್ಡವರು, ಅದ್ರಿಗೋಸ್ಕರನೇ ಅವರೇ ಸ್ಟಾರ್ಟ್ ಮಾಡಿದ್ದಾರೆ. ಹೀಗೆ ಹೊಡಿತಾರೆ ನೋಡ್ಕೊಳ್ಳಿ. ಅರಿಶಿನ ಯಾವ ಥರ ಹೊಡಿತಾರೆ ಅನ್ನೋದು ಸ್ವಲ್ಪ ಜನಕ್ಕೆ ಡೌಟ್ಸ್ ಇರುತ್ತೆ. ಈ ಥರ ಹೊಡಿತಾರೆ. ನೀವು ಅಷ್ಟೇ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೋ ಮುಂದೆ ಫ್ಯೂಚರಲ್ಲಿ ಉಪಯೋಗ ಆಗುತ್ತೆ. ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಸಿಸ್ಟರ್ಸ್ಗೆ, ನಿಮ್ಮ ಏನಾಗಬೇಕು ರಿಲೇಟಿವ್ಸ್ ಆಗಿರ್ಬೋದು, ಯಾರಿಗಾದರೂ ಅರಿಶಿನ ಹೊಡೆಯೋಕ್ಕೆ ಬನ್ನಿ ಅಂದಾಗ ಹೋಗಿ ಭಾಗವಹಿಸಿ ತುಂಬ ಸಪೋರ್ಟ್ ಕೊಡಿ. ಅವರು ಒಬ್ಬರೇ ಮಾಡೋಕ್ಕಾಗಲ್ಲ. ನಿಜ ಹೇಳಬೇಕಂದ್ರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಗಾದೆ ಇತ್ತಲ್ಲ, ನಿಜ ಅದಂತೂ 100% ಇದೆ. ಅಮ್ಮವರು ಕೂತ್ಕೊಂಡು ಹಿತ್ತಾಗ್ತಿದ್ದಾರೆ, ಯಾಕೆಂದರೆ ಅದು ತುಂಬ ಎಗರೋಗ್ತಿದ್ದಾವೆ. ಅವರು ಸ್ಟಾಪ್ ಆಯಿತು, ನಾವು ಶುರು ಹಚ್ಚೋಣ ಹೊಡೆಯೋದನ್ನು. ನಾನು ಕೂಡ ಸ್ಟಾರ್ಟ್ ಮಾಡಿದ್ದಾಯಿತು ಹೊಡೆಯೋಕ್ಕೆ. 5 ಹಾಕ್ಬಿಟ್ಟಿದ್ದೀನೋ ಎತ್ಬಿಟ್ವೆ. ಏಕೆಂದರೆ 5 ಏನಂತೆ ಹೊಡಿಬೇಕಾಗಿರೋದು, ಅದು ಪದ್ಧತಿ.
ಮತ್ತು ಇನ್ನು ಮಿಕ್ಕಿದ್ವು. ಅದಕ್ಕೆ ಅಮ್ಮನೂ ಅಕ್ಕ ತಂಗಿಯರ ಈ ಜನ್ಮಗಳ ಬಂಧ ಇದೆಯಲ್ಲ, ನಿಜವಾಗ್ಲೂ ರಿಯಲಿ ಅಕ್ಕ ತಂಗಿಯರು ಎಷ್ಟೇ ಕಷ್ಟ ಇದ್ದರೂ ಕೂಡ ಭಾಗವಹಿಸ್ತಾರೆ ಅಲ್ಲಿ ಒಬ್ಬೊಬ್ಬರ ಮನೆ ತವ್ರ ಮನೆ ಬಿಟ್ಟು ಬೇರೆ ಮನೆಗೆ ಹೋಗಿದ್ರು ಕೂಡ ಅಲ್ಲಿ ಬಂದು ಆ ತಂಗಿಯ ಮಗಳನ್ನ ಮದುವೆಗೆ ಹಾಜರಾಗಿದ್ದಾರೆ ಅವರು ಕೂಡ. ಮತ್ತು ಭತ್ತ ಹೊಡೆಯುತ್ತಿದ್ದಾರೆ ಅಕ್ಕಪಕ್ಕವರ ಬಂದು. ಯಾವ ಥರ ಅಂತ ಮುಂದೆ ಫ್ಯೂಚರಲ್ಲಿ ನಿಮಗೂ ಒಂದಲ್ಲ ಒಂದಿನ ಉಪಯೋಗ ಪಡುತ್ತೆ, ನೋಡ್ಕೊಳ್ಳಿ. ಇದೇ ಥರ ಹೊಡಿಬೇಕಾಗುತ್ತೆ. ಅಂದರೆ ಬೆಂಗಳೂರಲ್ಲಿರೋರಿಗೆ ಇದೇನು ಅನುಕೂಲ ಇಲ್ಲ ಅನಿಸುತ್ತೆ, ಬಟ್ ಶಾಸ್ತ್ರ ಅನ್ನೋದು ಮುಖ್ಯ ಆಗಿರುತ್ತೆ. ಆ ಶಾಸ್ತ್ರದ ಪದ್ಧತಿಗಳ ನಡ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅನಿಸುತ್ತೆ. ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅವರೇ, ನೀವೆಲ್ಲ ಸಪೋರ್ಟ್ ನೀವಿದ್ದಿದ್ದಕ್ಕೆ ಇಷ್ಟೆಲ್ಲ ಸಪೋರ್ಟ್ ಆಯಿತು. ಇಲ್ಲ ಅಂದಿದ್ದರೆ ಆಗ್ತಿರ್ಲಿಲ್ಲ. ಹೇಳಬೇಕು ಅಂದರೆ ಅವರೇನಾದರೂ ಈ ವಿಡಿಯೋ ನೋಡ್ತಿದ್ರೆ ತುಂಬ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಬಂದು ಭಾಗವಹಿಸಿದ್ದಕ್ಕೆ. ಅಮ್ಮ, ನಾನು, ಆಂಟಿ ಮೂವರು ಇದನ್ನು ಭತ್ತನ ಹೊಡಿತಿದ್ದೀವಿ. ಇದು ನಮ್ಮ ಫ್ಯಾಮ್ಲಿ ಆಗಿರುತ್ತೆ. ನಾನು, ನಮ್ಮಕ್ಕ, ಅಮ್ಮ, ನಾವು ಮೂವರು. ಅಂದರೆ ನಾವು 5 ಮೆಂಬರ್ಸ್. ಬ್ರದರ್ ಇಲ್ಲ, ಬ್ರದರ್ ಔಟ್ ಸೈಡ್ ಹೋಗಿದ್ದಾರೆ. ಮತ್ತು ನಮ್ಮಮ್ಮ ಅವರ ಅಮ್ಮ ಇವರು ಬಂದು ನೋಡಿ, ನಿಜ ಹೇಳಬೇಕು ಅಂದರೆ ಆಗ ತಿನ್ನೋ ಫುಡ್ಡು ಈಗ ತಿನ್ನೋ ಫುಡ್ಡಿಗೆ ನಿಜ ತುಂಬ ಡಿಫ್ರೆಂಟ್ ಇದೆ ನೋಡಿ. ಅಮ್ಮವ್ರು ಹೊಡಿತಿದ್ರೆ ತುಂಬ ಪ್ರೌಡ್ ಫೀಲ್ ಅನಿಸುತ್ತೆ. ನಿಜ ಈ ಥರ ಶಕ್ತಿ ಇದೆಯಾ ಅವ್ರಿಗೆ? ನಿಜ ನಮ್ಮ ಕಾಲದಲ್ಲಿ ಈ ಕಾಲದಲ್ಲಂತೂ ಯಾರೂ ಮಾಡಲ್ಲ ಅಂತಲೇ ಹೇಳ್ಬೋದು. ಮನೆ ಹತ್ರ ಸ್ವಲ್ಪ ಸಿಮೆಂಟ್ ಮಾಡೋದಿತ್ತು, ಅದನ್ನು ಮುಗಿಸ್ಕೊಂಡು ಅಪ್ಪ ಅವ್ರು ಊಟಕ್ಕೆ ಬಂದರು. ಊಟ ಮುಗಿಸ್ಕೊಂಡಿದ್ದನ್ನು ನಾನು ರೆಡಿ ಆಗಿದ್ದನ್ನು ನಮ್ಮೂರ ಕಡೆ ಬಂದಿದ್ದಾಯಿತು. ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ. ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬಾಯ್.